ಬಾಯ್ ಬಾಯ್. ನಮ್ಮ ಶೃಂಗೇರಿನಲ್ಲಿ ಚಹಾ ಕುಡಿಯುವುದು. ಹಾಯ್ ಹಲೋ ನಮಸ್ಕಾರ. ಹೆಂಗಿದ್ದೀರಿ ದೇವರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಬಂದಿರುವಂಥದ್ದು ಶೃಂಗೇರಿ ದೇವಸ್ಥಾನಕ್ಕೆ. ಶೃಂಗೇರಿ ದೇವಸ್ಥಾನ ಅಂದಾಗ ನಿಮಗೆಲ್ರಿಗೂ ಒಂದಷ್ಟು ಯೋಚನೆಗೆ ಬರುವಂಥದ್ದು, ಇಲ್ಲಿ ಒಂದಷ್ಟು ಕಲ್ಲಿನಿಂದ ಕೆತ್ತಿರುವಂತಹ ಗೋಡೆಗಳು ನಿರ್ಮಾಣವಾಗಿರುವಂಥದ್ದು. ಸೊ ಅದ್ರ ಬಗ್ಗೆ ಒಂದಷ್ಟು ಮತ್ತೆ ವಿಡಿಯೋ ಮಾಡ್ತಾ ನಾನು ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಮಾತಾಡುವ. ನಾವು ದೇವಸ್ಥಾನಕ್ಕೆ ಬಂದಿರುವಂಥದ್ದು ತಂದೆ, ತಾಯಿ, ತಂಗಿ, ಅಣ್ಣ, ಅತ್ತಿಗೆ ಮತ್ತು ಅತರು ಬಂದಿರುವಂಥದ್ದು. ನೋಡಿ ನಮ್ಮ ಅತರು. ಹಾಯ್ ಅತರು. ಒಂದಷ್ಟು ಗಾಡಿಯಲ್ಲಿ ನಾವು ಕಾರಲ್ಲಿ ಬಂದಿರುವಂಥದ್ದು. ಬಟ್ ನಾವು ಕಾರಲ್ಲಿ ಬರುವಾಗ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಜರ್ನಿ ವೀಡಿಯೋ ಬೇಡ ಅಂತ. 50 ರೂಪಾಯಿ ಕೊಡ್ತೀನಿ, ಒಂದು ರೌಂಡ್ ಆಗೋಣ ಅಂತ. ಇಷ್ಟು ಕೊಡಿ, ಒಂದು ಮೇಲುಗಡೆ ಹಾಕ್ತಾರಲ್ಲ, ಒಂದು ನಾಳೆ ಆಗುತ್ತೆ. ಮೀನಿಗೆ ಹಾಕಿದ್ರೆ ಮಂಡಕ್ಕಿ ಇದೆ ನೋಡಿ, ಹೊರಗಡೆ ನದಿ ಬೋಡಮ್ಮ ಮೀನು ವಾಟ ಮೀನಿದೆ ಒಳಗಡೆ. 10 ರೂಪಾಯಿ ಒಂದು. ಇದು ನೋಡ್ತಾ ಇರ್ಬೋದು ನೀವು, ಶೃಂಗೇರಿ ದೇವಸ್ಥಾನಕ್ಕೆ ಒಳಗೆ ಹೋಗುವಂತಹ ಎಂಟ್ರೆನ್ಸ್ ಇದು. ಬಟ್ ಇಲ್ಲಿ ಒಂದಷ್ಟು ಕೆಲಸ ಆಗ್ತಾ ಇದೆ, ಹಾಗಾಗಿ ಇಲ್ಲಿಂದ ಹೋಗ್ಲಿಕ್ಕೆ ಬಿಡ್ತಾ ಇದೆ. ನೋಡಿ, ಇಲ್ಲಿ ಗೇಟ್ ಹಾಕಿದ್ದಾರೆ, ಇಲ್ಲಾಂದರೆ ಇಲ್ಲಿ ಎಂಟ್ರಿ. ಈಗ ಬ್ಯಾಕ್ ಸೈಡಿಂದ ಎಂಟ್ರಿ ಆಗುವಂಥದ್ದು ದೇವಸ್ಥಾನಕ್ಕೆ. ನಮಗೆ ಗೊತ್ತಿಲ್ಲ ಅಷ್ಟು. ನೋಡಿ, ನಾವು ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೇವೆ. ನಾವು ನೋಡಿ ಆ್ಯಕ್ಚುಲಿ ಆ ಕಡೆಯಿಂದ ಎಂಟ್ರಿ ಆಗಬೇಕು, ಬಟ್ ನಾವು ಬ್ಯಾಕಿಂದ ಎಂಟ್ರಿ ಆದದ್ದು. ಸೊ ಇಲ್ಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಫೈನಲಿ ಆಗಿ ನಾವು ಶೃಂಗೇರಿಯ ಪೀಠ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ 2 ರೀತಿಯ ದೇವಸ್ಥಾನ ಪೀಠ ಇರುವಂಥದ್ದು, ಒಂದು ಶಾರದಾ ಪೀಠ ಮತ್ತು ಒಂದು ವಿದ್ಯಾರಣ್ಯ ಪೀಠ ಎಂಬುವಂಥದ್ದು. ಬನ್ನಿ ನೋಡುವ. ಈಗ ಸ್ವಲ್ಪ ಮಳೆ ಬಿಟ್ಟಿದೆ, ಅಂದರೆ ಆಗ ನಾವು ಕಾರಲ್ಲಿ ಬರ್ತಾ ಇರುವಾಗ ಸ್ವಲ್ಪ ಮಳೆ ಬರ್ತಾ ಇತ್ತು. ಬಟ್ ಇಲ್ಲಿ ಮಳೆ ಈಗ ಇಲ್ಲ, ಬಟ್ ಬರುವಂಥ ಸಾಧ್ಯತೆ ಕಾಣ್ತಾ ಇದೆ. ನಿಮಗೆ ನೋಡಿ ಆಕಾಶದಲ್ಲಿ ನೋಡಿ. ಸೊ ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ನಾವು ದೇವರ ಒಂದು ದರ್ಶನ ಮಾಡಿ ಆಶೀರ್ವಾದವನ್ನು ಇಲ್ಲಿ ಪಡೆದುಕೊಂಡು ಮತ್ತೆ ದೇವಸ್ಥಾನದ ಹೊರಗೆ ಬಂದು ವಿಡಿಯೋ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ. ಹೆಂಗಿದ್ದೀರಾ ದೇವರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವತ್ತು ಬಂದಿರುವಂಥದ್ದು ಎಲ್ಲಿಗೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಶೃಂಗೇರಿ ಎಂಬಂತಹ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಶೃಂಗೇರಿ ದೇವಸ್ಥಾನ ಅಂದಾಗ ಒಂದಷ್ಟು ನಮಗೆ ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯನ್ನು ಹೊಂದಿಕೊಳ್ಳುವಂತಹ ದೇವಸ್ಥಾನ ಯಾವುದು ಅಂದರೆ ಅದು ಶೃಂಗೇರಿ ದೇವಸ್ಥಾನ ಅನ್ನುವಂತಕ್ಕಂಥದ್ದು. ಸೊ ಇಲ್ಲಿ ಋತುಶೃಂಗ ಎಂಬಂತಹ ಒಬ್ಬರು ಮುನಿ ಇಲ್ಲಿ ಬರುವಂಥ ಬರಕಾಲಕ್ಕೆ, ಅಂದಿನ ಕಾಲದಲ್ಲಿ ಬಂದಿರುವಂತಹ ಬರಕಾಲಕ್ಕೆ ಒಂದಷ್ಟು ಮಳೆ ಆಗಬೇಕು ಎಂಬಂತಹ ನಿಟ್ಟಿನಲ್ಲಿ ಒಂದಷ್ಟು ಯಜ್ಞವನ್ನು ಮಾಡಿ, ಒಂದಷ್ಟು ಪೂಜೆಯನ್ನು ಮಾಡಿ ಮಳೆಯನ್ನು ತರಿಸಿರುವಂಥದ್ದು ಇತಿಹಾಸ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಧಾರ್ಮಿಕ ಚಿಂತನೆಯನ್ನು ಧಾರ್ಮಿಕವಾಗಿ ವಿಭಿನ್ನ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ಆಗಿರ್ಬೋದು, ಧಾರ್ಮಿಕತೆಯಲ್ಲಿ ಆಗಿರ್ಬೋದು, ಒಂದಷ್ಟು ರಾಜಕೀಯ ರೀತಿಯಲ್ಲಿ ವಿಭಿನ್ನ ರೀತಿಯ ಶೈಲಿಯನ್ನು ತರಬೇಕು ಅಂತ ಯೋಚನೆ ಮಾಡಿದವರು ಯಾರು ಅಂದರೆ ಶಂಕರಾಚಾರ್ಯರು. ಸೊ ಇವರು ಒಂದು 8ನೇ ಶತಮಾನದಲ್ಲಿ ಇಲ್ಲಿಗೆ ಈ ಪ್ರದೇಶಕ್ಕೆ ಬರುವಾಗ ಒಂದು ಹಾವು ಒಂದು ಕಪ್ಪೆಗೆ ಜಿಡಿಯನ್ನು ಎತ್ತಿ ನೆರಳನ್ನು ನೀಡ್ತಾ ಇತ್ತಂತೆ. ಅಂದರೆ ಒಂದು ಕಪ್ಪೆ ಒಂದು ಡೆಲಿವರಿ ಸಮಯದಲ್ಲಿ ಇರುವಂಥದ್ದು. ಸೊ ಆ ಕಪ್ಪೆಗೆ ಒಂದಷ್ಟು ಬಿಸಿಲಿನ ತಾಪಮಾನ ಜೋರಾಗಿ ತಾಗ್ತಾ ಇರುವಂಥದ್ದು. ಈ ಹೊತ್ತಿಗೆ ಒಂದು ಕಾಳಿಂಗ ಸರ್ಪ ಎಡೆಯನ್ನು ಎತ್ತಿ ಆ ಕಪ್ಪೆಗೆ ನೆರಳನ್ನು ನೀಡುವಂಥದ್ದು. ಸೊ ಇದನ್ನು ನೋಡಿ ಶಂಕರಾಚಾರ್ಯರಿಗೆ 2 ಯೋಚನೆ ಹೋಗ್ತದಂತೆ. ಒಂದು, ಆ ಕಪ್ಪೆ
ಕಪ್ಪೆಯನ್ನು ಹಾವು ತಿನ್ನಬೇಕಿತ್ತು. ಯಾಕೆಂದರೆ ಹಾವಿಗೆ ಆಹಾರ ಆಗಿರುವಂಥದ್ದು ಯಾವುದು ಅಂದರೆ ಕಪ್ಪೆ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಆದರೆ ಹಾವು ಇಲ್ಲಿ ಕಪ್ಪೆಗೆ ನೆರಳನ್ನು ನೀಡ್ತಾ ಇದೆ. ಒಂದು ವಿಶೇಷ ಏನಿದೆ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಸ್ಥಳ ಶೃಂಗೇರಿ ಎಂಬುದು ಸೃಷ್ಟಿಯಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಶಾರದಾಂಬ ಅಂದರೆ ಶಾರದಾ ದೇವಿ ನೆಲೆಯಾಗಿರುವಂಥದ್ದು. ಈ ಯುಗದಲ್ಲಿ ವಿದ್ಯಾಶಂಕರ ದೇವಾಲಯ ಇರುವಂಥದ್ದು. ಒಂದಷ್ಟು ಇಲ್ಲಿನ ಬಗ್ಗೆ ನೋಡುವ, ನಮ್ಮ ಜೊತೆ ನೀವು ಬನ್ನಿ. ಸ್ನೇಹಿತರೆ, ನಾನು ಆಗ ಹೇಳಿದಾಗನಿ ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠವನ್ನು ಆರಂಭಿಸಿರುವಂಥದ್ದು. ನಂತರ ನಿರ್ಧಾರ ಮಾಡ್ತಾರೆ, ಇಲ್ಲಿ ಒಂದು ಪೀಠ ಆರಂಭಿಸಿದರೆ ಸಾಕಾಗಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಪೀಠವನ್ನು ಆರಂಭಿಸಬೇಕು. ಅದರ ಮುಖಾಂತರ ದೇಶದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವಂಥವರಿಗೆ ಸಹಾಯ ಆಗಬೇಕು ಎಂಬಂತಹ ನಿಟ್ಟಿನಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ 4 ಭಾಗದಲ್ಲಿಯೂ ಪೀಠವನ್ನು ಆರಂಭಿಸಬೇಕು ಎಂಬಂತಹ ಒಂದು ಉದ್ದೇಶದಿಂದ ಉತ್ತರದಲ್ಲಿ ಬದರಿ ಪೀಠ, ಪೂರ್ವದಲ್ಲಿ ಗೋವರ್ಧನ ಪೀಠ, ಪಶ್ಚಿಮ ದ್ವಾರಕದಲ್ಲಿ ಕಾಳಿಕಾ ಪೀಠ, ನಮ್ಮ ಕರ್ನಾಟಕದಲ್ಲಿ ಅಂದರೆ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿರುವಂಥದ್ದು. 2000 ಇಯರಲ್ಲಿ ರಾಜಕಾರಣಿಗಳು ನಮ್ಮ ದೇಶದ 4 ಮೂಲೆಗಳನ್ನು ಒಂದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರು. 1200 ದಶಕಗಳ ಅಂದರೆ 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರು ನಮ್ಮ ದೇಶದ ಮೂಲೆ ಮೂಲೆಯನ್ನು ಜೋಡಿಸಬೇಕು ಎಂಬಂತಹ ಯೋಚನೆಯನ್ನು ಮಾಡಿರುವಂಥದ್ದು. ಫ್ರೆಂಡ್ಸ್, ಈಗ ನೀವು ಏನು ನೋಡ್ತಾ ಇದ್ದೀರಾ, ನನಗೆ ನಿಜ ನಂಬಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ಕೈಯಿಂದನೇ ಕೆತ್ತಿರ್ಬೋದಾ ಅಥವಾ ಬೇರೆ ಯಾವುದೋ ಒಂದು ಉಪಕರಣವನ್ನು ಯೂಸ್ ಮಾಡಿರ್ಬೋದಾ ಈ ಕಲ್ಲನ್ನು ಕೆತ್ತಲಿಕ್ಕೆ? ಅದ್ರ ಜೊತೆಗೆ ಈ ಕಲ್ಲು ಇಲ್ಲಿ ಇತ್ತಾ ಅಥವಾ ಬೇರೆ ಕಡೆಯಿಂದ ತಂದದ್ದಾ? ನನಗೆ ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಬಟ್ ಈ ಬೇರೆ ಕಡೆಯಿಂದ ತರುವುದಾದರೆ ಹೇಗೆ ತರ್ತಾರೆ ಇಷ್ಟು ದೊಡ್ಡ ಕಲ್ಲು? ಸೊ ನೀವು ದೇವಸ್ಥಾನದ ಒಳಗೆ ನೋಡಿ, ವಿದ್ಯಾರಣ್ಯ ಪೀಠ, ಒಮ್ಮೆ ಬನ್ನಿ. ಸೊ ಬಟ್ ಅಮೇಝಿಂಗ್ ಇದೆ ಅದು. ಅಲ್ಲಿ ಕೆತ್ತಿರುವಂಥದ್ದಾಗಿರ್ಬೋದು, ಒಂದು ಗೋಡೆ ಕಲ್ಲಿನ ಮುಖಾಂತರ ನೋಡೋದು, ಅಥವಾ ಮೇಲೆ ನಾವು ಈಗ ಟ್ಯಾರಿಸ್ ಅಂತ ಹೇಳ್ತೇವೆ ಅದು ಸಹ ಕಲ್ಲಿನ ಮುಖಾಂತರ ಇರುವಂಥದ್ದು. ಅದರ ಜೊತೆಗೆ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚಂದವಾಗಿ ಕೆತ್ತಿರುವಂಥದ್ದು. ಅದರ ಜೊತೆಗೆ ಶಾರದಾ ದೇವಿಯ ದರ್ಶನ ಮಾಡಿದೆ. ಸೊ ಅಮೇಝಿಂಗ್ ಇತ್ತು. ನಾನು ಅಷ್ಟು ಒಳ್ಳೆಯ ಶಾರದಾ ದೇವಿಯ ಇದಕ್ಕೆ ಅಷ್ಟೊಂದು ಶೃಂಗಾರ ಮಾಡಿರ್ತಾರೆ ಅಂತ ಗೊತ್ತೇ ಇಲ್ಲ. ಬಟ್ ಅದು ಫುಲ್ಲು ಚಿನ್ನದಿಂದ ಕೂಡಿರುವಂಥದ್ದು, ಗೋಲ್ಡ್ ಆಗಿರುವಂಥದ್ದು. ಸೂಪರ್ ಇತ್ತು, ಅಮೇಝಿಂಗ್ ಆಗಿತ್ತು. ಅಂದರೆ ಅಲ್ಲಿ ನನಗೆ ನೋಡಲಿಕ್ಕೆ 2 ಕಣ್ಣು ಸಾಲದ ಅಂತ ಹೇಳ್ತಾರಲ್ಲ, ಸೊ ಹಾಗೆಯೇ ಇತ್ತು. ಅಲ್ಲಿ ಒಂದು ಚಿನ್ನದ ರಥ ಆಗಿರ್ಬೋದು ಅಥವಾ ಬೆಳ್ಳಿಯ ರಥ ಆಗಿರ್ಬೋದು, ಇವೆಲ್ಲ ಇತ್ತು. ಸೂಪರ್ ಇತ್ತು, ಸೂಪರ್. ನೀವೇನು ನೋಡ್ತಾ ಇದ್ದೀರಾ, ಇದು ಶೃಂಗೇರಿಯ ಯಾಗ ಮಂಟಪ ಆಗಿರುವಂಥದ್ದು. ನೋ ಎಂಟ್ರಿ ಅಂತ ಹಾಕಿದೆ ನೋಡಿ. ಅದರ ಜೊತೆಗೆ ಇಲ್ಲಿ ಬಂದಿರುವಂಥ ಮಕ್ಕಳಿಗೆ ಒಂದಷ್ಟು ಅಕ್ಷರ ಅಭ್ಯಾಸ ಮಾಡುವಂತಹ ಮಂಟಪ ಸಹ ಇದೆ ನೋಡಿ. ಇದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬರ್ತಿದೆ ಅಕ್ಷರಾಭ್ಯಾಸ ಮಂಟಪ ಅಂತ. ಇದು ಜಗದ್ಗುರು ಶ್ರೀ ಶಂಕರಾಚಾರ್ಯ ಇರುವಂತಹ ಸನ್ನಿಧಿ. ಬಟ್ ದೇವಸ್ಥಾನದ ಅಂದರೆ ಸನ್ನಿಧಿಯ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿಂದ ನಾವು ನೋಡ್ತಾ ಇರ್ಬೋದು. ಈಗ ನಾವು ದೇವಸ್ಥಾನದಲ್ಲಿರುವಂತಹ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ, ಅಂದರೆ ಹನಿ ಬೀಳ್ತಾ ಉಂಟು. ನೋಡ್ತಾ ಇರ್ಬೋದು. ಇವತ್ತಷ್ಟು ರಶ್ ಇಲ್ವೋ ಅಥವಾ ನಮ್ಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಒಂದಷ್ಟು ಫ್ರೀ ಇದೆ. ಸೊ ನಾವು ನೇರವಾಗಿ ಊಟದ ಹಾಲಿಗೆ ಹೋಗ್ತಾ ಇದ್ದೇವೆ. ನೀವು ಅಲ್ಲಿ ನೋಡ್ತಾ ಇರ್ಬೋದಲ್ಲ, ಅದು ಊಟದ ಹಾಲ್ ಆಗಿರುವಂಥದ್ದು. ಮಳೆ ಬರ್ತಾ ಇದೆ. ನಮ್ಮದು ಊಟ ಎಲ್ಲ ಆಗಿ, ಊಟದಲ್ಲಿ ಪಾಯಸ ಇತ್ತು ನೋಡಿರುವ ಹಾಗೆ, ಅನ್ನ ಮತ್ತು ಸಾರು ಇತ್ತು. ನಾವು ಊಟ ಮಾಡಿ ಈಗ ಬಂದದ್ದು ನದಿಗೆ. ಇದು ಯಾವ ನದಿ ಅಂದರೆ ತುಂಗಾ ನದಿ ಆಗಿರುವಂಥದ್ದು. ಇದು ನೇರವಾಗಿ ಬಳ್ಳಾರಿ ಮುಖಾಂತರ ತೆಲಂಗಾಣಕ್ಕೆ ಹೋಗಿ ನಂತರ ಅಲ್ಲಿ ಬಂಗಾಳ ಕೊಲ್ಲಿಗೆ ಸೇರುವಂತಹ ನದಿ ಅಂತ. ಸೊ ನಾವೀಗ ಬಂದಿರುವಂಥದ್ದು ಇಲ್ಲಿಗೆ. ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಒಂದಷ್ಟು ಮೀನುಗಳು ಇರುವಂಥದ್ದು. ಈಗ ನೀರು ಸ್ವಲ್ಪ ಜಾಸ್ತಿ ಇರುವ ಕಾರಣದಿಂದ ಮೀನು ಅಷ್ಟು ಮೇಲೆ ಬರ್ತಾ ಇಲ್ಲ. ಸ್ವಲ್ಪ ಒಂದೊಂದು ಮೀನು ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ಹೋಗ್ತಾ ಇದೆ ಮೀನು ಆಚೆ ಈಚೆ. ಸೊ ಮತ್ತೊಂದು ವಿಶೇಷ ಶಂಕರಾಚಾರ್ಯರು ಕೇರಳದಿಂದ ಒಂದು ಮೀನನ್ನು ತಂದಿರುವಂಥ, ಅದಕ್ಕೆ ಗೋಲ್ಡನ್ನು ಹಾಕಿ ತಂದಿರುವಂಥ ಆ ಮೀನು ಈಗಲೂ ಇದೆ ಎಂಬಂಥದ್ದು ನಂಬಿಕೆ ಪದ್ಧತಿ. ನೋಡಿ ಇಲ್ಲಿ ಕಪ್ಪೆ ಶಂಕರ ಅಂತ, ಅಂದರೆ
ಇಲ್ಲಿ ಹಾವು ಹೆರಿಗೆ ಇಲ್ಲಿರುವಂತಹ ಕಪ್ಪಿಗೆ ತನ್ನ ಜಡೆಯನ್ನು ಎಳೆಯನ್ನು ನೀಡಿದಂತಹ ಸ್ಥಳ ಅಂತ ಇದು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಒಂದಷ್ಟು ಮಳೆಗಾಲ ಅಲ್ವ, ಆ ಕಾರಣದಿಂದಾಗಿ ಮಳೆ ಬರ್ತಾ ಇದೆ. ಸೊ ಅದರ ಜೊತೆಗೆ ಮೊಬೈಲ್ನ ವಿಡಿಯೋ ಒಳಗಡೆ ಮಾಡಲಿಕ್ಕಿಲ್ಲ ಅಂತೆ, ಒಳಗಡೆ ಮೊಬೈಲ್ ವಿಡಿಯೋ ನಿಷೇಧಿಸಿದಂತೆ. ಸೊ ಹೊರಗಡೆಯಿಂದ ಈ ರೀತಿ ಇದೆ ನೋಡಿ ಶೃಂಗೇರಿ. ಸ್ನೇಹಿತರೆ, ಫೈನಲಿಯಾಗಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ದೇವರ ಒಂದಷ್ಟು ದರ್ಶನವನ್ನು ಮಾಡಿ ಅದರ ಜೊತೆಗೆ ಮಾಡಿರುವಂತಹ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡಿ ನಾವು ದೇವಸ್ಥಾನದಿಂದ ಹೊರಡ್ತಾ ಇದ್ದೇವೆ. ಅಂದರೆ ಸ್ವಲ್ಪ ಮಳೆ ಬರ್ತಾ ಇದೆ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಮಾಡುವಾಗಲೂ ಮಳೆ ಬರ್ತಾ ಇತ್ತು. ಸೊ ಈಗ ವಿಡಿಯೋ ಎಂಡ್ ಮಾಡುವಾಗಲೂ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಸುಂದರವಾದಂತಹ ಸ್ಥಳ, ಒಂದಷ್ಟು ಫ್ರೀ ಮಾಡಿಕೊಂಡು ಒಂದಷ್ಟು ಈ ಸ್ಥಳಕ್ಕೆ ಬನ್ನಿ. ಒಂದಷ್ಟು ಅಂದರೆ ನೋಡಲಿಕ್ಕೆ ಭಾಳಷ್ಟು ಖುಷಿಯಾಗುವಂಥದ್ದು. ಯಾಕೆಂದರೆ ನಾನು ಹಾಗೆ ಹೇಳುವಂತಲೇ ಈ ಕಲ್ಲಿನ ಕೆತ್ತನೆ ಆಗಿರ್ಬೋದು, ಒಂದಷ್ಟು ಕೈಯಲ್ಲಿ ಕೆತ್ತಿದಾಗೆ ಇಲ್ಲ ಅದು. ಯಾಕೆಂದರೆ ಒಂದಷ್ಟು ಪರ್ಫೆಕ್ಟ್ ಆಗಿರುವಂತಹ ಕೆತ್ತನೆಗಳು. ಸೊ ಹಾಗಾಗಿ ಒಂದಷ್ಟು ಸುಂದರವಾಗಿರುವಂತಹ ದೇವಸ್ಥಾನ. ಸೊ ನೀವೆಲ್ಲರೂ ಬನ್ನಿ, ಮೀಟ್ ಆಗಿ. ಅದರ ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್. ಹಾಯ್, ಬಾಯ್ ಅಮ್ಮ, ಬಾಯ್ ಬಾಯ್ ಬಾಯ್. ನಮ್ಮ ಶೃಂಗೇರಿನಲ್ಲಿ ಚಹಾ ಕುಡಿಯುವುದು.